ಮಗ 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 ಬೆಂಕಿ ಬೆಂಕಿ ಪಿಕ್ಕು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. RCB ಮಸ್ತ್ ಪಿಕ್ ಮಾಡೈತೆ ಮಗ. ಮಿಲ್ಲರ್ನ ಟಾರ್ಗೆಟ್ ಮಾಡಿದ್ರು, ಸಿಕ್ಕಿಲ್ಲ. ಮಿಲ್ಲರ್ನ ಟಾರ್ಗೆಟ್ ಮಾಡಿದಾಗಲೇ ಅಂದ್ಕೊಂಡೆ ಗುರು ಇನ್ನೊಂದು 2 ಕೋಟಿ ಬಿಡ್ ಮಾಡಿದರೆ ಸಿಗ್ತೈತಲ್ಲಪ್ಪ ಅಂತ. ನೆಕ್ಸ್ಟು ನಮ್ಮ DSP ಬಾಯ್ಗಂತೂ ಎತ್ತಲೇ ಇಲ್ಲ. ಸಿರಾಜ್ ಬಾಯ್ಗೆ ಬೇಜಾರಾಯಿತು. ಸಿರಾಜ್ ಬಾಯ್ ಹೋದ್ರು GTಗೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಸಿರಾಜ್ ಬಾಯ್ ಇರೋದಿಲ್ಲ. ಬಟ್ ಲಿವಿಂಗ್ ಸ್ಟೋನ್ನ ಎತ್ತಾಕೊಂಡಾಯ್ತು ಮಗ. ಮ್ಯಾಕ್ಸ್ವೆಲ್ಗೆ ಬೆಂಕಿ ರಿಪ್ಲೇಸ್ಮೆಂಟು, ಬೆಂಕಿ ಪ್ಲೇಯರು, ಬೆಂಕಿ ಆಲ್ರೌಂಡರು. ಹೊಡೆದ್ರೆ ಹೊರ್ಗಡೆಗೆ ಹೋಗೋದು. ಒಳ್ಳೆ ಟಾರ್ಗೆಟ್ ಮಾಡಿದರೆ ಸಖತ್ತಾಗಿ ಆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಬಟ್ KL ರಾಹುಲ್ನ ಬಿಟ್ಟಿದ್ರು ಮಗ. ಸಖತ್ ಬೇಜಾರಾಯ್ತೈತೆ, ಫೀಲ್ ಸ್ಯಾಡ್. KL ರಾಹುಲ್ ಅವ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಬಿಡಬಾರ್ದಿತ್ತು. RCB ಅವರು ಬರೀ 14 ಕೋಟಿಗೆ ಸಿಕ್ತಲ್ಲ ಮಗ DC ಅವರಿಗೆ. ಸಖತ್ ಬೇಜಾರಾಯ್ತೈತೆ. ಅದೇನಾರು ಇರಲಿ, ಲಿವಿಂಗ್ ಸ್ಟೋನ್ ಅವ್ರ ಬಗ್ಗೆ ಮಾತಾಡೋಣ. ಲಿವಿಂಗ್ ಸ್ಟೋನ್ ಹೇಳ್ಬೇಕು ಅಂತಂದರೆ ಬೆಂಕಿ ಪಿಕ್ಕು, ಬೆಂಕಿ ಆಲ್ರೌಂಡರು, ಗನ್ ಫೀಲ್ಡರು. ರೀಸೆಂಟ್ ಇಯರಲ್ಲಿ ಫಾರ್ಮಲ್ಲಿ ಇಲ್ಲ, ಬಟ್ ಅವ್ರ ಕೇಪಬಿಲಿಟಿ ಏನು ಅಂತ ತೋರಿಸಿದ್ದಾರೆ. ಎಲ್ರಿಗೂ ಒಂದು ನೆನಪಿದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಶಮಿ ಅವರಿಗೆ 117 ಮೀಟ್ರ್ 6 ಹೊಡೆದಿದ್ರು. ಒಂದು ಸಲ ಇವ್ರ ಬ್ಯಾಟಿಗೆ ಏನಾರು ಬಾಲ್ ಕನೆಕ್ಟ್ ಆಯಿತು ಅಂತಂದರೆ ಸ್ಟೇಡಿಯಮ್ಮಿಂದ ಆಚೆನೇ ಹೋಗೋದು. ಚಿನ್ನಸ್ವಾಮಿಗೆ ಬೆಂಕಿ ಪ್ಲೇಯರು, ಬೆಂಕಿ ಆಲ್ರೌಂಡರು, ಮಸ್ತ್ ಪಿಕ್ಕು ಅಂತ ಹೇಳ್ತೀನಿ. ಫಸ್ಟು ಬೈ ಆಗೈತೆ RCBಗೆ, ಮಸ್ತ್ ಪಿಕ್ಕು. ಇಂಥ ಪಿಕ್ನ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿದೆ, ಇನ್ಯಾರನ್ನ ಮಾಡ್ತಾರೆ ಅಂತ. ಚಾಲ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಚಾಲ್ ಬೈ 5 ರಿಂದ 6 ಕೋಟಿಗೆ ಸಿಗ್ತಾರೆ ಅಂತಂದರೆ ಅವ್ರು ನೋಡಿದ್ರೆ 18 ಕೋಟಿಗೆ ಏನೋ ಕೂಕೊಂಡ್ರಲ್ಲ ಮಗ ಪಂಜಾಬ್ ಕಿಂಗ್ಸ್ ಅವರು. ಈ ಪಂಜಾಬ್ ಕಿಂಗ್ಸ್ ಅವ್ರು ಏನು ಅನ್ಕೊಬಿಟ್ಟವ್ರೆ, ಆಕ್ಷನ್ ಮಾಡಬೇಕು ಅಂತ ಬಂದವರು, ಇಲ್ಲ 2ನೇ 3ನೇ ಸೆಟ್ಟಿಗೆ ದುಡ್ಡು ಖಾಲಿ ಮಾಡ್ಕೋಬೇಕು ಅಂತ ಬಂದವರು, ನನಗಂತೂ ಗೊತ್ತಿಲ್ಲ. ಚಾಲ್ ಬಾಯ್ ಬಗ್ಗೆನೂ ಆಮೇಲೆ ಸಪ್ರೇಟಾಗಿ ವಿಡಿಯೋನ ಮಾಡೋಣ. ಶಮಿನ ಟಾರ್ಗೆಟ್ ಮಾಡಿದ್ರು RCB ಅವರು. ಶಮಿನ ಎತ್ತುತ್ತಾರೆ ಅಂತ ಅಂದ್ಕೊಂಡೆ. ಶಮಿನೂ 12 ಕೋಟಿಗೆ 13 ಕೋಟಿಗೆ ಯಾವ ಟೀಮ್ಗೆ ಹೋದ್ರು ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಬಟ್ ಶಮಿನೂ ಸಿಕ್ಕಿಲ್ಲ. ನೆಕ್ಸ್ಟು ಮಿಲ್ಲರ್ನ ಟಾರ್ಗೆಟ್ ಮಾಡಿದ್ರು, ಮಿಲ್ಲರ್ ಅವರು ಸಿಕ್ಕಿಲ್ಲ. ಲಿವಿಂಗ್ ಸ್ಟೋನಿಗೆ ಫಿಕ್ಸ್ ಆಗಿದ್ರು ಮಗ. ಚೆನ್ನೈ ಅವರು ಮೆಲ್ಲಿಗೆ ಕುಪ್ಪಿಕೊಳ್ಳೋಕೆ ಬರ್ತಿದ್ರು. ಬಟ್ RCB ಅವರು ಇಲ್ಲ, ಚೆನ್ನೈ ಅವರೇ ನಿಮ್ಮ ಹತ್ರ 55 ಕೋಟಿ ಐತೆ, ಸುಮ್ಮನೆ ಇದ್ಬಿಡಿ, ನಮ್ಮ ಹತ್ರ 83 ಕೋಟಿ ಐತೆ, ನಾವು ಫಿಕ್ಸ್ ಆಗಿದ್ದೀವಿ, ಎಲ್ಲದಕ್ಕೂ ಬಂದು ಕಡ್ಡಿ ಅಲ್ಲಾಡ್ಸೋಕೆ ಬರಬೇಡಿ ಅಂತ ಅಂದ್ಬಿಟ್ಟು ನೀಟಾಗಿ ಒಳ್ಳೆ ಪ್ಲೇಯರ್ನ ಎತ್ಕೊಂಡ್ರು ಅಂತ ಹೇಳ್ತೀನಿ. ಬೆಂಕಿ ಪಿಕ್ಕು, ಮಸ್ತ್ ಪಿಕ್ಕು. ಬಟ್ ನಮ್ಮ KL ರಾಹುಲ್ಗೆ ಮೋಸ ಮಾಡಿದ್ರು ಅಂತ ಹೇಳ್ತೀನಿ. RCB ಫ್ಯಾನ್ಸ್ ಎಲ್ಲ ಬೇಜಾರು ಮಾಡ್ಕೊಬೇಡಿ. ನನ್ನ ಪ್ರಕಾರ RCB ತಲೆ ಓಡಿಸಿ ಆಕ್ಷನ್ ಮಾಡ್ತೈತೆ. KL ರಾಹುಲ್ನ ಪಿಕ್ ಮಾಡಬೇಕಿತ್ತು. KL ರಾಹುಲ್ನ ಪಿಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. KL ರಾಹುಲ್ನ ಎತ್ತೋದಿಲ್ಲ ಅಂತ ಅಂದಿದ್ದಿದ್ರೆ ಅಟ್ಲೀಸ್ಟ್ ಜೋಶ್ ಬಟ್ಲರ್ನಾರು ಎತ್ಕೊಂಬೋದಿತ್ತಲ್ಲ ಮಗ. 13 ಕೋಟಿಗೋ 14 ಕೋಟಿಗೋ ಎತ್ಕೊಂಡ್ರು. ಆ GT ಅವರು, ಆಶೀಶ್ ನೇಹರಾ ಮಾಮ ಎಲ್ಲರೂ ಎತ್ಕೊಂಡು ಹೋಯ್ತಾನೆ. ಒಳ್ಳೊಳ್ಳೆ ಪ್ಲೇಯರ್ 10 ಕೋಟಿ 12 ಕೋಟಿಗೆ. ಇನ್ನೊಂದು ಗಂಟೆಲಿ ಅವ್ರ ಆಕ್ಷನ್ನೇ ಮುಗ್ದೋಗಂಗೆ ಕಾಣಿಸ್ತೈತೆ. ನಾಳೆಗೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ RCB ತಲೆ ಓಡಿಸೈತೆ ಅಂತ ಅಂದ್ಕೊಂಡಿದ್ದೀನಿ. ಕಾಯ್ತಾ ಇದ್ದಾರೆ ಒಳ್ಳೆ ಪ್ಲೇಯರ್ಗೆ. RCB ಕ್ಲಿಯರ್ ಆಗಿದ್ದಾರೆ ಮಗ, ಯಾರನ್ನ ತಗೊಬೇಕು ಯಾರನ್ನ ತಗೊಬಾರ್ದು ಅಂತ. ಬಟ್ ಒಂದೇ ಒಂದು ಬೇಜಾರಾಗ್ತಾ ಇರೋದು ಅಂತಂದರೆ RCB ತಗೊಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ ಎಲ್ಲರಿಗೂ. ಬಟ್ ಈ 8 ಕೋಟಿ 10 ಕೋಟಿಗೆ ಬಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಮಗ. ಅದು ಯಾಕೆ ಅಂತ ಗೊತ್ತಿಲ್ಲ. ಆ ಮಿಲ್ಲರ್ ಅವರಿಗೂ ಹಂಗೆ ಮಾಡಿದ್ರು, ಚಾಲ್ ಅವರಿಗೂ ಹಂಗೆ ಮಾಡಿದ್ರು. ಚಾಲ್ ಬೇಡ, ಜಾಸ್ತಿ ಆಯಿತು. ಬಟ್ ಲಿವಿಂಗ್ ಸ್ಟೋನು 8 ಕೋಟಿಗೆ ಬೆಂಕಿ ಪಿಕ್ಕು ಮಗ, ಬೆಂಕಿ ಅಂತ ಹೇಳ್ತೀನಿ. RCB ಫಸ್ಟ್ ಪಿಕ್ ಆಗೈತೆ. ನೆಕ್ಸ್ಟ್ ಯಾರನ್ನ ಪಿಕ್ ಮಾಡ್ತಾರೆ ಅಂತ ನೋಡೋಣ. KL ರಾಹುಲ್ ಬಿಟ್ಟಿದ್ದು ಎಲ್ಲರಿಗೂ ಬೇಜಾರಾಯ್ತು. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ನೋಡ್ತಾ ಇರಿ ಮಗ ಆಕ್ಷನ್ನ ಏನಾಗೈತೆ ಅಂತ. ಚಟಾಪಟ ಅಂತ ಅಪ್ಡೇಟ್ ತಗೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.